ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಟೆನ್ಸಸ್ಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ದಿನನಿತ್ಯವೂ ಮಾತನಾಡುವಂತಹ ವಾಕ್ಯಗಳನ್ನು ನೀವು ಗಮನಿಸಿದರೆ ನಾವು ಈಗ ನಡೀತಾ ಇರುವಂಥ ಘಟನೆಗಳ ಬಗ್ಗೆ ಆದರೂ ಮಾತಾಡ್ತೀವಿ, ಅಥವಾ ಆಗಿ ಹೋದಂಥ ಘಟನೆಗಳ ಬಗ್ಗೆ ಆದರೂ ಮಾತನಾಡ್ತೀವಿ, ಅಥವಾ ಮುಂದೆ ಆಗುವಂಥ ಘಟನೆಗಳ ಬಗ್ಗೆ ಆದರೂ ಮಾತನಾಡ್ತಾ ಇರ್ತೀವಿ. ಅದೇ ರೀತಿ ಇಂಗ್ಲೀಷ್ನಲ್ಲಿ ನಾವು ಮಾತನಾಡಬೇಕು ಅಂತಂದರೆ ಈ ಒಂದು ಆದಂಥ ಘಟನೆಗಳ ಬಗ್ಗೆ ಇರ್ಬೋದು, ಅಥವಾ ಮುಂದೆ ಆಗುವಂಥ ಘಟನೆಗಳಿರ್ಬೋದು, ಈಗ ನಡೀತಾ ಇರುವಂಥ ಘಟನೆಗಳ ಬಗ್ಗೆ ಇರ್ಬೋದು. ಈ ಎಲ್ಲ ಆ್ಯಕ್ಷನ್ ಸೆಂಟೆನ್ಸ್ಗಳನ್ನು ನಾವು ಮಾತನಾಡಬೇಕು ಅಂತಂದರೆ ನಾವು ಟೆನ್ಸಸ್ಗಳನ್ನು ಕಲಿಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಎಸ್, ಅದಕ್ಕೋಸ್ಕರ ಈ A to Z ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸಿನ ಈ 16th ಲೆಸನ್ನಲ್ಲಿ ಟೆನ್ಸಸ್ಗಳನ್ನ ನಾವು ಏನು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆಸನ್ ಟು ಯು ಪೀಪಲ್. ಸೊ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಲೆಸನನ್ನು ಪೂರ್ತಿಯಾಗಿ ನೀವು ನೋಡಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ಈ ಟೆನ್ಸಸ್ಗಳ ಒಂದು ಲೆಸನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ, ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಈಗ ಟೆನ್ಸಸ್ ಅಂತಂದರೆ ಕಾಲಗಳು ಅಂತಂದು ಅರ್ಥ ಆಗುತ್ತೆ. ಸರಿ, ಕಾಲಗಳು ಅಂತಂದ್ರೆ ಏನು? ಈಗ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತಂದು ಬರುತ್ತೆ. ಆ ಕಾಲಗಳನ್ನ ನೋ. ಅದೇ ರೀತಿ ಈಗ ನಾವು ನಡೆದಾಡ್ತೀವಲ್ವ, ಈ ಕಾಲುಗಳ ನೋ. ಸೊ ಕಾಲಗಳು ಅಂತಂದ್ರೆ ಏನು? ಕನ್ನಡದಲ್ಲಿ ಏನು ನಾವು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತಂದು ಕರಿತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಟೆನ್ಸಸ್ ಅಂತಂದು ಕರೀತಾರೆ. ಈಗ ನೀವು ವರ್ತಮಾನ ಕಾಲ ಅಂತ ನಾವು ಕನ್ನಡದಲ್ಲಿ ಏನಂತೀವಿ ಅದನ್ನು ಪ್ರೆಸೆಂಟ್ ಟೆನ್ಸ್ ಅಂತಂದು ಹೇಳ್ತೀವಿ. ಆ್ಯಂಡ್ ದೆನ್ ಭೂತಕಾಲ ಅಂತಂದು ಏನು ಹೇಳ್ತೀವಿ ಅದನ್ನು ಫಾಸ್ಟ್ ಟೆನ್ಸ್ ಅಂತಂದು ಹೇಳ್ತೀವಿ. ಆ್ಯಂಡ್ ದೆನ್ ಭವಿಷ್ಯತ್ ಕಾಲ ಅಂತಂದು ಏನು ಹೇಳ್ತೀವಿ ಅದನ್ನು ಫ್ಯೂಚರ್ ಟೆನ್ಸ್ ಅಂತ ನಾವು ಹೇಳ್ತೀವಿ. ಈಗ ನಮಗೆ ಕನ್ನಡದಲ್ಲಿ 3 ಕಾಲಗಳ ಬಗ್ಗೆ ಗೊತ್ತಿದೆ. ವರ್ತಮಾನ ಕಾಲ ಅಂದರೆ ಈಗ ನಡೆಯುವಂಥ ಘಟನೆಗಳ ಬಗ್ಗೆ ಮಾತನಾಡೋದು, ಭೂತಕಾಲ ಆಗಿ ಹೋದಂಥ ಘಟನೆಗಳ ಬಗ್ಗೆ ಮಾತಾಡೋದು, ಆ್ಯಂಡ್ ದೆನ್ ಭವಿಷ್ಯತ್ ಕಾಲ ಮುಂದೆ ಆಗುವಂಥ ಘಟನೆಗಳ ಬಗ್ಗೆ ಮಾತನಾಡುವುದು. ಅದೇ ರೀತಿ ಇಂಗ್ಲೀಷ್ನಲ್ಲಿ ಈಗ ಪ್ರೆಸೆಂಟ್ ಟೆನ್ಸ್ ಈಗಿರುವಂಥ ಘಟನೆಗಳ ಬಗ್ಗೆ ಹೇಳುತ್ತೆ, ಫಾಸ್ಟ್ ಟೆನ್ಸ್ ಆಗಿ ಹೋದಂಥ ಘಟನೆಗಳ ಬಗ್ಗೆ ಮಾತನಾಡುತ್ತೆ, ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್ ಮುಂದೆ ಆಗುವಂಥ ಘಟನೆಗಳನ್ನು ವ್ಯಕ್ತಪಡಿಸುತ್ತೆ. ವೆಲ್ ಫ್ರೆಂಡ್ಸ್, ಈಗ ನಾವು ಕನ್ನಡದಲ್ಲಿ ಏನು 3 ಪ್ರಕಾರದ ಕಾಲಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಈಗ ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್ ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸ್ ಇವುಗಳನ್ನ ತಿಳ್ಕೊಂಡ್ರೆ ಸಾಲದು. ಏನು ಗೊತ್ತಾ, ಈ 3 ಟೆನ್ಸಸ್ಗಳು ಮತ್ತೆ 4 ಪ್ರಕಾರಗಳಲ್ಲಿ ಏನಾಗಿರುತ್ತೆ, ವಿಂಗಡಣೆ ಆಗಿರುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ ಗೊತ್ತಾ, ನೋಡಿ, ಪ್ರತಿ ಟೆನ್ಸಸ್ಸಲ್ಲಿಯೂ ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಫಾಸ್ಟ್ ಟೆನ್ಸ್ ಇರ್ಬೋದು, ಫ್ಯೂಚರ್ ಟೆನ್ಸ್ ಇರ್ಬೋದು, ಈ 3 ಟೆನ್ಸ್ಗಳು 4 ಪ್ರಕಾರಗಳಲ್ಲಿ ವಿಂಗಡಣೆ ಆಗಿದ್ದಾವೆ. ಈಗ ನೀವು ಪ್ರೆಸೆಂಟ್ ಟೆನ್ಸನ್ನು ನೀವು ನೋಡಿದರೆ ಪ್ರೆಸೆಂಟ್ ಟೆನ್ಸಲ್ಲಿ ಸೊ ಫಸ್ಟ್ ಏನು ಬರುತ್ತೆ ಅಂದರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತಂದು ಬರುತ್ತೆ, ಆ್ಯಂಡ್ ದೆನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ, ಆ್ಯಂಡ್ ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದು ಬರುತ್ತೆ. ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ. ಅಂದರೆ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ ರೀತಿ 4 ಪ್ರಕಾರದ ಟೆನ್ಸಸ್ಗಳು. ಅದೇ ರೀತಿ ಈಗ ನೀವು ಫಾಸ್ಟ್ ಟೆನ್ಸ್ನಲ್ಲಿ ನೋಡಿ, ಮತ್ತೆ ಫಾಸ್ಟ್ ಸಿಂಪಲ್ ಟೆನ್ಸ್ ಅಂತಂದು ಬರುತ್ತೆ, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ, ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದು ಬರುತ್ತೆ, ಆ್ಯಂಡ್ ದೆನ್ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ. ಆ್ಯಂಡ್ ಇಫ್ ಯು ಅಬ್ಸರ್ವ್ ಫ್ಯೂಚರ್ ಟೆನ್ಸ್ ಆಲ್ಸೋ, ಫ್ಯೂಚರಲ್ಲಿಯೂ ಸಹ ಫ್ಯೂಚರ್ ಸಿಂಪಲ್ ಟೆನ್ಸ್ ಅಂತಂದು ಬರುತ್ತೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತಂದು ಬರುತ್ತೆ, ಆ್ಯಂಡ್ ದೆನ್ ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಬರುತ್ತೆ. ಅಂದರೆ ಇವೆಲ್ಲವುಗಳನ್ನ ನೀವು ನೋಡಿದರೆ ಟೋಟಲ್ ಆಗಿ ನಾವು ಕನ್ನಡದಲ್ಲಿ 3 ಕಾಲಗಳ ಬಗ್ಗೆ ಮಾತನ್ನ ತಿಳ್ಕೊಂಡಿರ್ತೀವಿ. ಬಟ್ ಇಂಗ್ಲೀಷನ್ನು ನೀವು ಚೆನ್ನಾಗಿ ಮಾತನಾಡಬೇಕು ಅಂತಂದರೆ ದೇರ್ ಆರ್ ಟೋಟಲಿ 12 ಟೆನ್ಸಸ್ ಆರ್ ದೇರ್. ಎಷ್ಟು? 12 ಟೆನ್ಸ್ಗಳು ಬರ್ತವೆ ಮೈ ಡಿಯರ್ ಫ್ರೆಂಡ್ಸ್. ಈ 12 ಟೆನ್ಸಸ್ಗಳಲ್ಲಿ ನೀವು ಮಾಸ್ಟ್ರಿನ ಸಾಧಿಸಿದ್ದೇ ಆದರೆ ಇಂಗ್ಲೀಷನ್ನ ನೀವು ಈಸಿಯಾಗಿ ನೀವು ಮಾತನಾಡ್ಬೋದು ಅಲ್ವಾ. ನಾನು ಮುಂಚೆನೇ ಹೇಳಿದ ಹಾಗೆ ನಾವು ಯಾವುದೇ ವಾಕ್ಯವನ್ನು ನೋಡಿ, ನಾವಿವತ್ತು ಕನ್ನಡ ಭಾಷೆಯಲ್ಲಿ ಮಾತನಾಡ್ಬೋದು, ಹಿಂದಿ ಭಾಷೆಯಲ್ಲಿ ಮಾತನಾಡ್ಬೋದು, ಪ್ರತಿಯೊಂದು ಭಾಷೆನೂ ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ವಾಕ್ಯಗಳು ಈ ಕಾಲದ ಮೇಲೇ ಡಿಪೆಂಡ್ ಇರ್ತವೆ ಅಲ್ವಾ. ಈಗ ನಾವು ಆಗ್ತಾ ಇರುವಂಥ ಘಟನೆಗಳ ಬಗ್ಗೆ ಆದರೂ ಮಾತಾಡ್ತೀವಿ, ಆಗಿ ಹೋದಂಥ ಘಟನೆಗಳ ಬಗ್ಗೆ ಆದರೂ ಮಾತಾಡ್ತೀವಿ, ಮುಂದೆ ಆಗುವಂಥ ಘಟನೆಗಳ ಬಗ್ಗೆ ಆದರೂ ಮಾತನಾಡ್ತಾ ಇರ್ತೀವಿ. ಎಸ್ ಆರ್ ನೋ? ಸೊ ಅಂದರೆ ನಮ್ಮ ಸೆಂಟೆನ್ಸ್, ನಮ್ಮ ಮಾತುಗಳು ಈ ಒಂದು ಕಾಲಗಳು ಅಂದರೆ ಟೈಮಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಂಗ್ಲೀಷನ್ನು ಚೆನ್ನಾಗಿ ಮಾತನಾಡಬೇಕು ಅಂತಂದರೆ ಈ 12 ಟೆನ್ಸಸ್ಗಳಲ್ಲಿ ನಾವು ಮಾಸ್ಟ್ರಿನ ಸಾಧಿಸಲೇಬೇಕು. ವೆಲ್ ಫ್ರೆಂಡ್ಸ್, ಸೊ ಈಗ ಇವತ್ತಿನ ಒಂದು ಸೆಷನ್ನಿಂದ ನಾನು ಈ ಒಂದು ಟೆನ್ಸಸ್ಗಳ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀನಿ. ಈ 12 ಟೆನ್ಸಸ್ಗಳ ಆಗುವವರೆಗೂ ಸಹ ಯಾವುದೇ ಕ್ಲಾಸನ್ನು ಮಿಸ್ ಮಾಡದೆ ನೀವು ನೋಡಿ, ನಾನು ಯಾವ ಒಂದು ವಿಧಾನವನ್ನು ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ 50% ಕರೆಕ್ಟ್ಲಿ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಅಂದರೆ ಇಂಗ್ಲೀಷ್ನಲ್ಲಿ 50 to 60%
ನಮ್ಮ ಮಾತುಗಳು, ನಮ್ಮ ವಾಕ್ಯಗಳು ಈ ಟೆನ್ಸಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ. ಸೊ ಇದರಲ್ಲಿ ನಾವು ಮಾಸ್ಟರಿ ಸಾಧಿಸಿದರೆ 100% ನಾವು ಚೆನ್ನಾಗಿ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮಾತನಾಡ್ಬೋದು. ಸರಿ, ಹಾಗಾದರೆ ಈ ಟೆನ್ಸಸ್ ಜರ್ನಿ ಶುರು ಮಾಡೋಣವಾ? ಕಮ್ ಆನ್, ಸೇ ಯಸ್, ಐ ಆಮ್ ವೆರಿ ಎಕ್ಸೈಟೆಡ್ ಟು teach the today's lesson. So are you excited to learn? ನೀವು ಎಕ್ಸೈಟೆಡ್ ಇದ್ದರೆ ಎಸ್ ಐ ಆಮ್ ಎಕ್ಸೈಟೆಡ್ ಅಂತಂದು ಈಗಲೇ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಟೈಪ್ ಮಾಡಿ ತಿಳಿಸಬೇಕು. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ ಅಸ್ ಲರ್ನ್ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಎಸ್ ಫ್ರೆಂಡ್ಸ್, ಈಗ ಹಾಗಾದರೆ ಇವುಗಳಲ್ಲಿ ಫಸ್ಟ್ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಇವತ್ತು ನಾವು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಈ ಒಂದು ಟೆನ್ಸ್ನಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ಟೆನ್ಸ್ನಲ್ಲಿ ನೀವು ವಾಕ್ಯಗಳನ್ನು ರಚನೆ ಮಾಡಬೇಕು ಅಂತಂದರೆ ಪ್ರತಿಯೊಂದು ಟೆನ್ಸಿಗೂ ಅದರದೇ ಆದಂಥ ಒಂದು ಫಾರ್ಮುಲಾ ಅಂತಂತಂದು ಬರುತ್ತೆ ಫ್ರೆಂಡ್ಸ್. ಈ ಫಾರ್ಮುಲಾ ನಾವು ಕರೆಕ್ಟಾಗಿ ಏನು ಮಾಡಬೇಕು, ತಿಳ್ಕೊಳ್ಬೇಕು. ಓಕೆ, ಹಾಗೆಯೇ ಈಗ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ಫಾರ್ಮುಲಾ ಏನಿದೆ? ಸೊ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್ ಇದೆ. ಅಂದರೆ ಈಗ ನಿಮ್ಮ ಅನ್ಬೋದು, ಸರ್ ಸಬ್ಜೆಕ್ಟ್ ಅಂದರೆ ಏನು? ನೋಡಿ, ಕನ್ನಡದಲ್ಲಿ ನಾವು ಕರ್ತೃ ಅಂತಂದು ಏನು ಕರಿತೀವಿ ಅದನ್ನು ಸಬ್ಜೆಕ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ಅಂದರೆ ಒಂದು ವಾಕ್ಯವನ್ನು ನಾವು ನೋಡಿದಾಗ ಯಾವುದೇ ಕ್ರಿಯೆಗಳಿರ್ಬೋದು, ಯಾರು ಮಾಡ್ತಾ ಇದ್ದಾರೆ ಅಂತಂದು ಹೇಳೋದು ಯಾವುದು? ಸಬ್ಜೆಕ್ಟ್. ಸೊ ಅದಕ್ಕೆ ನಾವೇನಂತೀವಿ ಇಂಗ್ಲೀಷ್ನಲ್ಲಿ ಪರ್ಸನ್ಸ್ ಅಂತಂತಂದು ನಾವು ಕರಿತೀವಿ. ಅಂದರೆ ಸಬ್ಜೆಕ್ಟ್ನಲ್ಲಿ ಯಾವಾಗಲೂ ಏನು ಬರುತ್ತೆ? ವ್ಯಕ್ತಿಗಳು, ಅಂದರೆ ಪರ್ಸನ್ಸ್. ಸೊ ಪರ್ಸನ್ಸ್ ಇಂಗ್ಲೀಷ್ನಲ್ಲಿ ನಾವು 3 ಪರ್ಸನ್ಸನ್ನು ನೋಡ್ತೀವಿ. ಇದನ್ನು ನಾನು ನಿಮಗೆ ಪ್ರೊನೌನ್ ಲೆಸನ್ ಹೇಳ್ತಾ ಇರಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡಿದ್ದೆ, ಹೌದಾ? ಸೊ ಅದರಲ್ಲಿ ಫಸ್ಟ್ ಏನು? ಫಸ್ಟ್ ಪರ್ಸನ್ ಅಂತಂದು ಹೇಳ್ತೀವಿ, ನೆಕ್ಸ್ಟು ಸೆಕೆಂಡ್ ಪರ್ಸನ್ ಅಂತೀವಿ, ನೆಕ್ಸ್ಟು ಥರ್ಡ್ ಪರ್ಸನ್ ಅಂತಂದು ಹೇಳ್ತೀವಿ. ಸರಿ, ಫಸ್ಟ್ ಪರ್ಸನ್ ಅಂತಂದರೆ ಏನು? ಐ ಅಂತಂತಂದರೆ ಫಸ್ಟ್ ಪರ್ಸನ್ ಅಂದರೆ ನಾನು. ವೆಲ್, ಸೊ ಇದರ ಬಹುವಚನ ಏನಿರುತ್ತೆ? ವಿ ಅಂತಂತಂದ್ರೆ ಏನು? ನಾವು. ಎಸ್, ಐ ಸಿಂಗ್ಯುಲರ್ ಫಾರ್ಮ್ ನಾನು, ಮತ್ತು ಅದರ ಬಹುವಚನ ಏನು? ನಾವು. ನೆಕ್ಸ್ಟ್ ಈಗ ಸೆಕೆಂಡ್ ಪರ್ಸನ್ನ ಅಬ್ಸರ್ವ್ ಮಾಡಿದರೆ ನಾವೇನು ನೋಡ್ತೀವಿ? ಯು ಅಂತಂದು ಅಂತೀವಿ. ಸೆಕೆಂಡ್ ಪರ್ಸನ್ಗೆ ಏನಂತಾರೆ? ಯು. ಸೊ ಯು ಅಂತಂದರೆ ನೀನು ಅಂತಂದು ಆಗುತ್ತೆ, ನೀವು ಅಂತಂದು ಆಗುತ್ತೆ. ಓಕೆ, ಏಕವಚನ ಬಹುವಚನ ಏನಿದೆ ಅದು ಸೇಮ್ ಇದೆ, ಯು ಅಂತಂದೇ ನಾವು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ದೆನ್ ಮೈ ಡಿಯರ್ ಫ್ರೆಂಡ್ಸ್, ಥರ್ಡ್ ಪರ್ಸನಲ್ಲಿ ನೀವು ಗಮನಿಸಿ, ಥರ್ಡ್ ಪರ್ಸನಲ್ಲಿ ಹಿ, ಸಿ ಆ್ಯಂಡ್ ದೆನ್ ಇಟ್, ಈ ರೀತಿ 3 ಬರುತ್ತೆ. ಹಿ, ಸಿ, ಇಟ್ ಅಂದರೆ ಏನು? ಹಿ ಅಂತಂತಂದರೆ ಅವನು, ಸಿ ಅಂತಂದರೆ ಅವಳು, ಇಟ್ ಅಂತಂದರೆ ಅದು ಅಥವಾ ಇದು, 2 ಬರುತ್ತೆ. ಓಕೆ, ಸರಿ, ಹಾಗಾದರೆ ಇವುಗಳ ಬಹುವಚನ ಬಂದ್ಬಿಟ್ಟು ಏನಾಗುತ್ತೆ? ದೇ ಅಂತಂತಂದರೆ 2 ಅರ್ಥ ಬರುತ್ತೆ ಅಲ್ಲಿ. ನೋಡ್ರಿ, ಈಗ ಅವನು ಮತ್ತು ಅವರು ಅನ್ಲಿಕ್ಕೇನು? ದೇ ಅಂತಂದೇ ಬರುತ್ತೆ. ಅವಳು, ಅವರು, ದೇ ಅಂತಂದೇ ಬರುತ್ತೆ. ಇಟ್ ಆ್ಯಂಡ್ ದೆನ್ ಅದು, ಅವುಗಳು ಅಂತನ್ಲಿಕ್ಕೆ ನಾವು ದೇ ಅಂತಂದೇ ಯೂಸ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ಏನಂತಂದರೆ ಸಬ್ಜೆಕ್ಟ್, ಯಾವುದೇ ಒಂದು ಟೆನ್ಸ್ನಲ್ಲಿ ನೀವು ಸಬ್ಜೆಕ್ಟನ್ನು ಗಮನಿಸಿದರೆ ಅದೇನಿರುತ್ತೆ? ಸೇಮ್ ಇರುತ್ತೆ. ಐದರ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಸೊ ಐ ಅಂದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂದರೆ ಯು, ಥರ್ಡ್ ಪರ್ಸನ್ ಅಂದರೆ ಹಿ, ಸಿ, ಇಟ್, ಮತ್ತು ಫ್ಲೂರಲ್ ಫಾರ್ಮ್ಸ್ ಬಂದುಬಿಟ್ಟು ವಿ ಮತ್ತು ದೇ. ಇವುಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡ್ಬಿಡ್ಬೇಕು. ಯಾವಾಗಲೂ ಸಬ್ಜೆಕ್ಟ್ ಏನಾಗುತ್ತೆ? ಸೇಮ್ ಬರ್ತಾ ಇರುತ್ತೆ. ವೆಲ್, ಇನ್ನು ಸೆಕೆಂಡ್ ಪಾರ್ಟ್ ಏನಿದೆ ಇದರಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ V1 ಅಂತಂದಿದೆ. V1 ಅಂತಂದರೆ ಏನು? ಕ್ರಿಯಾಪದದ ಮೊದಲನೇ ರೂಪ. ಎಸ್ ಫ್ರೆಂಡ್ಸ್, V1 ಅಂತಂದರೆ ವರ್ಬ್ ಯಾವುದು? ಪ್ರೆಸೆಂಟ್ ಟೆನ್ಸ್ ಫಾರ್ಮ್. ಫ್ರೆಂಡ್ಸ್, ನಾನು ನಿಮಗೆ ಕ್ರಿಯಾಪದಗಳ ಲೆಸನ್ನ ಹೇಳುವಾಗ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೆ, ಹೌದಾ? ನೆನಪಿದೆಯಾ ನಿಮಗೆ? ಯಾವುದೇ ಒಂದು ಕ್ರಿಯಾಪದಕ್ಕೆ 3 ರೂಪಗಳು ಬರ್ತವೆ ಅಂತಂತಂದು. ಯಾವುದದು? ನಾವೇನಂತೀವಿ ಅದನ್ನು? V1, V2 ಆ್ಯಂಡ್ ದೆನ್ V3 ಅಂತಂದು ಹೇಳ್ತೀವಿ ಅಲ್ವಾ? ಸೊ ಈಗ ಫಾರ್ ಎಕ್ಸಾಂಪಲ್ ಗೋ, ಇದು V1 ಇದ್ದರೆ V2 ಅಲ್ಲಿ ಏನಿರುತ್ತೆ? ಫಾಸ್ಟ್ ಟೆನ್ಸಲ್ಲಿ ವೆಂಟ್. V3 ಅಂತಂದ್ರೆ ಫಾಸ್ಟ್ ಪಾರ್ಟಿಸಿಪಲಲ್ಲಿ ಏನಿರುತ್ತೆ? ಗಾನ್ ಇರುತ್ತೆ, ಹೌದಾ? ಅದೇ ರೀತಿ ಈಗ ಇಲ್ಲಿ ನಾವು ಏನು ಯೂಸ್ ಮಾಡಬೇಕು? ಕ್ರಿಯಾಪದಗಳ ಮೊದಲನೇ ರೂಪ ಅಂದರೆ V1 ಅನ್ನು ಯೂಸ್ ಮಾಡಬೇಕು. ಓಕೆ, ಈಗ ಡ್ರಿಂಕ್ ಇದು V1, ಈಟ್ V1, ಓಕೆ, ರೈಟ್ V1, ಸಿ V1, ಓಕೆ, ಲುಕ್ V1. ಎಸ್, ಈ ಥರದ ಕ್ರಿಯಾಪದದ ಮೊದಲನೇ ರೂಪವನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೋಡಿ, ನಿಮಗೆ ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾದಾಗ ಸೆಂಟೆನ್ಸ್ಗಳ ರಚನೆ ಮಾಡಬೇಕಾದ್ರೆ ಸಬ್ಜೆಕ್ಟ್ ಎಲ್ಲ ವಾಕ್ಯಗಳಲ್ಲಿ ಸೇಮ್ ಇರುತ್ತೆ. ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಇರಲೇಬೇಕು. ಎಸ್, ಇದು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ ಏನಿರುತ್ತೆ ನೋಡ್ರಿ, ಆಬ್ಜೆಕ್ಟ್ ಅಂದರೆ ಕರ್ಮಪದ ಇಲ್ಲಿ ಯಾವುದಾದ್ರೂ ಬರ್ಬೋದು. ಅಂದರೆ ವಸ್ತುಗಳ ಹೆಸರು ಬರ್ಬೋದು, ಅಥವಾ ಪ್ರಾಣಿಗಳ ಒಂದು ಹೆಸರು ಬರ್ಬೋದು, ಸ್ಥಳಗಳ ಹೆಸರು ಬರ್ಬೋದು. ಎಸ್, ಸೊ ನೌನ್ ಬಂದಿರುತ್ತೆ ಅಲ್ಲಿ. ಎಲ್ಲಿ? ಕರ್ಮಪದ ಅಂದರೆ ಆಬ್ಜೆಕ್ಟಲ್ಲಿ. ಇವುಗಳು ನಮಗೆ ಗೊತ್ತಾಗುತ್ತೆ.
ಆಬ್ಜೆಕ್ಟ್ ಗೊತ್ತಾಗುತ್ತೆ, ಸಬ್ಜೆಕ್ಟ್ ಗೊತ್ತಾಗುತ್ತೆ, ಬಟ್ ಮೇನ್ ವಾಕ್ಯ ಮಾಡಬೇಕು ಅಂತಂದರೆ ಯಾವುದೇ ಟೆನ್ಸ್ನಲ್ಲಿ ವರ್ಬ್ಗಳನ್ನು ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು ವರ್ಬ್ ಲೆಸನ್ನ ನೋಡಿಲ್ಲ ಅಂತಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವರ್ಬ್ಸ್ಗಳನ್ನ ಎಕ್ಸ್ಪ್ಲನೇಷನ್ ಮಾಡಿದಂಥ ವಿಡಿಯೋನ ನಾನು ಅದರ ಲಿಂಕನ್ನು ಹಾಕಿರ್ತೀನಿ. ನೀವು ಅದನ್ನು ವಾಚ್ ಮಾಡಿಬಿಟ್ಟು ಇವತ್ತೇ ವರ್ಬ್ಸ್ಗಳನ್ನ ಬಹ್ಯಾಟ್ ಮಾಡಬೇಕು ಮಾಡಿ ಫ್ರೆಂಡ್ಸ್. ಹೀಗೆ ನೀವು ಗಣಿತದಲ್ಲಿ ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತಂದರೆ ನಿಮಗೆ ಅಲ್ಲಿ ಟೇಬಲ್ಸ್ ಮುಖ್ಯ ಆಗ್ತಾವೋ, ಇಂಗ್ಲೀಷಲ್ಲಿ ಮಾತನಾಡಬೇಕಾದಾಗ ಕ್ರಿಯಾಪದಗಳು ತುಂಬ ಮುಖ್ಯ ಆಗ್ತವೆ. ಅವುಗಳನ್ನ ಈ ಕೂಡಲೇ ಬೈಹ್ಯಾಟ್ ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ನೆನಪಲ್ಲಿ ಇಟ್ಕೋಬೇಕು. ವೆಲ್, ಸೊ ಹಾಗಾದರೆ ಈಗ ನಾವು ಏನು ಯೂಸ್ ಮಾಡಬೇಕು, ಇಲ್ಲಿ V1 ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಹಾಗಾದರೆ ಸೆಂಟೆನ್ಸ್ ಫಾರ್ಮುಲಾ ನಿಮ್ಗೆ ಗೊತ್ತಾಯ್ತಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಈ ಫಾರ್ಮುಲಾ ನಾನು ಹೇಳಿದ್ದು ಓನ್ಲಿ ಪಾಸಿಟಿವ್ ಸೆಂಟೆನ್ಸ್ಗೆ ಮಾತ್ರ. ಎಸ್, ಪಾಸಿಟಿವ್ ಸೆಂಟೆನ್ಸ್ಗೆ ಈ ಫಾರ್ಮುಲಾ ಬರುತ್ತೆ. ಸರಿ, ಹಾಗಾದರೆ ಈಗ ಪ್ರಾಕ್ಟಿಕಲ್ಲಾಗಿ ವಾಕ್ಯಗಳನ್ನು ಮಾಡೋದ್ರಿಂದ ಈ ಫಾರ್ಮುಲಾ ನಾವು ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು ಮತ್ತು ಪ್ರಾಕ್ಟೀಸ್ ಮಾಡ್ಬೋದು. ಮಾಡೋಣ ಹಾಗಾದರೆ? ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಸೆಂಟೆನ್ಸ್ಗಳ ರಚನೆ ನೋಡಿ. ಸೊ ಈಗ ಇಲ್ಲಿ ಐ ಗೋ ಟು ಸ್ಕೂಲ್ ಅಂತಂದಿದೆ. ಅಂದ್ರೇನು? ನಾನು ಶಾಲೆಗೆ ಹೋಗುತ್ತೇನೆ. ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಫಾರ್ಮುಲಾ ಏನಿದೆ? ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಎಸ್, ಸೊ ಈಗ ಇಲ್ಲಿ ಐ ಅಂತಂತಂದರೆ ದಿಸ್ ಈಸ್ ಅ ಸಬ್ಜೆಕ್ಟ್, ಗೋ ಈಸ್ ಅ V1 ಆ್ಯಂಡ್ ದೆನ್ ಟು ಸ್ಕೂಲ್ ಈಸ್ ಅ ಆಬ್ಜೆಕ್ಟ್. ಅಂದರೆ ನಾನು ಶಾಲೆಗೆ ಹೋಗುತ್ತೇನೆ, ಐ ಗೋ ಟು ಸ್ಕೂಲ್. ವೆಲ್, ಈಗ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನು ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈಗ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡಬೇಕು ಅಂತಂದರೆ, ನಾನು ಶಾಲೆಗೆ ಹೋಗುತ್ತೇನೆ ಅಂತನ್ಲಿಕ್ಕೆ ಐ ಗೋ ಟು ಸ್ಕೂಲ್ ಅಂತಂದು ಬಂತು. ಈಗ ನಾನು ಶಾಲೆಗೆ ಹೋಗುವುದಿಲ್ಲ ಅಂತಂತಂದು ಬಂದಾಗ ನೋಡಿ, ಐ ನಾಟ್ ಗೋ ಟು ಸ್ಕೂಲ್ ಅಂದರೆ ಸಿಂಪಲ್, ನಾನು ಶಾಲೆಗೆ ಹೋಗೋದಿಲ್ಲ, ಐ ನಾಟ್ ಗೋ ಟು ಸ್ಕೂಲ್. ನಾನೀಗ ಇಂಗ್ಲೀಷ್ ಬರೆಯುತ್ತೇನೆ, ಐ ರೈಟ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಬರೆಯೋದಿಲ್ಲ, ಐ ನಾಟ್ ರೈಟ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಓದುತ್ತೇನೆ, ಐ ರೀಡ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಓದೋದಿಲ್ಲ, ಐ ನಾಟ್ ರೀಡ್ ಇಂಗ್ಲೀಷ್. ಈ ರೀತಿ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೋದಾ? ನೋ ಫ್ರೆಂಡ್ಸ್, ಇಲ್ಲೇ ನೀವು ತುಂಬ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಲಕ್ಷ್ಯ ಕೊಡಿ. ನೋಡಿ, ಯಾವಾಗಲೂ ನೀವು ನೆಗೆಟಿವ್ ಸೆಂಟೆನ್ಸ್ ಮತ್ತು ಕ್ವಶನ್ಸ್ಗಳನ್ನ ಮಾಡಬೇಕಾದ್ರೆ, ವೆನ್ ಎವರ್ ಯು ಆರ್ ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸ್ ಆ್ಯಂಡ್ ದೆನ್ ಕ್ವಶನ್ಸ್, ಯು ನೀಡ್ ಟು ಆಲ್ವೇಸ್ ಯೂಸ್ ದ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಹೆಲ್ಪಿಂಗ್ ವರ್ಬ್ಸ್ಗಳನ್ನ ನೀವು ಬಳಕೆ ಮಾಡಬೇಕು. ಹೆಲ್ಪಿಂಗ್ ವರ್ಬ್ಸು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ 2 ಬರ್ತವೆ. ಒಂದು ಡೂ ಬರುತ್ತೆ, ಇನ್ನೊಂದು ಡಸ್ ಬರುತ್ತೆ. ನಾನು ನಿಮಗೆ ಟು ಹ್ಯಾವ್ ವರ್ಬನ್ನು ಹೇಳ್ತಾ ಇರಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೀನಿ. ಎಸ್ ಆರ್ ನೋ? ಎಸ್ ಫ್ರೆಂಡ್ಸ್, ಹಾಗಾದರೆ ನೀವು ನೆಗೆಟಿವ್ ಸೆಂಟೆನ್ಸ್ ಮತ್ತು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಡೂ ಮತ್ತು ಡಸ್ಗಳ ಏನು ಮಾಡಬೇಕಾಗತ್ತೆ, ಇಲ್ಲಿ ಬಳಕೆ ಮಾಡಬೇಕಾಗತ್ತೆ. ನೆನಪನ್ನ ಇಟ್ಕೊಳ್ಳಿ, ಓನ್ಲಿ ನೆಗೆಟಿವ್ ಸೆಂಟೆನ್ಸ್ಗಳನ್ನ ಮಾಡಬೇಕಾದ್ರೆ. ಪಾಸಿಟಿವ್ ಸೆಂಟೆನ್ಸಲ್ಲಿ ಡೂ ಡಸ್ಗಳ ಬಳಕೆ ಆಗಲ್ಲ. ಸರಿ, ನಾವು ಕ್ವಶನ್ ಅರೈಸಸ್ ವೇರ್ ವಿ ನೀಡ್ ಟು ಯೂಸ್ ಡೂ ಆ್ಯಂಡ್ ದೆನ್ ವೇರ್ ವಿ ನೀಡ್ ಟು ಯೂಸ್ ಡಸ್. ಮೈ ಡಿಯರ್ ಫ್ರೆಂಡ್ಸ್, ಡೂ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ಐ, ಯು, ವಿ ಆ್ಯಂಡ್ ದೆನ್ ದೇ. ಅಂದರೆ ಐ, ಯು, ವಿ ಮತ್ತು ದೇ ಇದ್ದಾಗ ನೀವೇನು ಯೂಸ್ ಮಾಡಬೇಕು? ಡೂನ ಯೂಸ್ ಮಾಡಬೇಕು. ಆ್ಯಂಡ್ ಇಫ್ ಇಸ್ ದೇರ್ ಹಿ, ಸಿ, ಇಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್, ಯು ನೀಡ್ ಟು ಯೂಸ್ ದ ಡಸ್. ಸೊ ದಿಸ್ ಈಸ್ ದ ಪರ್ಟಿಕ್ಯುಲರ್ ರೂಲ್. ಐ, ಯು, ವಿ, ದೇ ಇದ್ದಾಗ ಏನು ಯೂಸ್ ಮಾಡಬೇಕು? ಡೂ. ಹಿ, ಸಿ, ಇಟ್ ಇದ್ದಾಗ ಡಸ್ ಯೂಸ್ ಮಾಡಬೇಕು. ವೆಲ್, ಸೊ ಆದ್ದರಿಂದ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಈಗ ನಾನು ಶಾಲೆಗೆ ಹೋಗುವುದಿಲ್ಲ ಅಂತಲಿಕ್ಕೆ ನಾವು ಏನು ಯೂಸ್ ಮಾಡಬೇಕಾಗತ್ತೆ? ಐ ಡು ನಾಟ್ ಗೋ ಟು ಸ್ಕೂಲ್. ಐ ಡು ನಾಟ್ ಗೋ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗೋದಿಲ್ಲ. ಸೊ ದಿಸ್ ಈಸ್ ವಾಟ್ ಮೈ ಡಿಯರ್ ಫ್ರೆಂಡ್ಸ್ ನೆಗೆಟಿವ್ ಸೆನ್ಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಮೇಕ್ ಅ ಕ್ವಶನ್, ನೀವು ಇದನ್ನು ಪ್ರಶ್ನೆಯನ್ನಾಗಿ ಮಾಡಬೇಕು ಅಂತಂದರೆ ಯಾವತ್ತೂ ನೆನಪನ್ನ ಇಟ್ಕೊಳ್ಳಿ, ಹೆಲ್ಪಿಂಗ್ ವರ್ಬ್ ಡೂ ಏನಿರುತ್ತೆ ಅದನ್ನ ಫಸ್ಟಿಗೆ ತೆಗೆದುಕೊಂಡ್ಬಿಡಬೇಕು. ಅಂದರೆ ಡು ಐ ಗೋ ಟು ಸ್ಕೂಲ್. ಗಮನಿಸಿ, ಅಂದರೆ ಡು ಐ ಗೋ ಟು ಸ್ಕೂಲ್ ಅಂದರೆ ಏನು? ನಾನು ಶಾಲೆಗೆ ಹೋಗುತ್ತೇನೆಯೇ. ಓಕೆ ಫ್ರೆಂಡ್ಸ್, ನಾನು ಶಾಲೆಗೆ ಹೋಗುತ್ತೇನೆಯೇ. ಎಸ್, ಹಾಗೆ ಇದನ್ನು ನೀವು ನೆಗೆಟಿವ್ ಕ್ವಶನ್ ಮಾಡಬೇಕು ಅಂತಂದರೆ ಹೇಗೆ ಮಾಡ್ಬೋದು? ಡೋಂಟ್ ಐ ಗೋ ಟು ಸ್ಕೂಲ್. ಓಕೆ ಸರ್, ಇಲ್ಲಿ ಡೋಂಟ್ ಅಂತಂದು ಯೂಸ್ ಮಾಡಿದ್ದೀರಾ, ಡೋಂಟ್ ಅಂತಂದರೆ ಏನು ಅಂತಂದು ಕೇಳ್ತೀರಾ? ಗಮನಿಸಿ, ಡೋಂಟ್ ಈಸ್ ದ ಕಾಂಟ್ರಾಕ್ಷನ್ಸ್ ಫಾರ್ಮ್ ಆಫ್ ಡು ನಾಟ್. ಅಂದರೆ ನಾವು ಡು ನಾಟ್ ಏನಂತೀವಿ ಅದನ್ನ ಶಾರ್ಟಾಗಿ ಡೋಂಟ್ ಅನ್ಬೋದು. ಆ್ಯಂಡ್ ದೆನ್ ಡಸ್ ನಾಟ್ ಅಂತಂದು ಏನಂತಿರ್ತೀವಿ ಅದನ್ನು ಡಸಂಟ್ ಅಂತಂತಂದು ಹೇಳ್ತೀವಿ. ಓಕೆ, ಸೊ ಡಸ್ ನಾಟ್ ಇದರ ಕಾಂಟ್ರಾಕ್ಷನ್ ಫಾರ್ಮ್ ಅಂದ್ಬಿಟ್ಟು ಡಸಂಟ್. ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಹಾಗಾದರೆ ನೀವು ನೆಗೆಟಿವ್ ಕ್ವಶನ್ ಮಾಡಬೇಕು ಅಂದರೆ ಡೋಂಟ್ ಐ ಗೋ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುವುದಿಲ್ಲವೇ. ಎಸ್, ನಾನು ಶಾಲೆಗೆ ಹೋಗೋದಿಲ್ಲವೇ. ಹಾಗಾದರೆ ಇದನ್ನೇ ನೀವು WH ಕ್ವಶನ್ ಮಾಡಬೇಕು ಅಂತಂದರೆ ಅಂದರೆ ನಾನು ಎಲ್ಲಿಗೆ ಹೋಗುತ್ತೇನೆ. ಎಸ್ ಫ್ರೆಂಡ್ಸ್, ನಾನು ಎಲ್ಲಿಗೆ ಹೋಗುತ್ತೇನೆ ಅಂತಂದು ನೀವು ಮಾಡಬೇಕು ಅಂತಂದರೆ ನೋಡ್ರಿ ಇಲ್ಲಿ. ಸೊ ವೇರ್ ಡೂ ಐ ಗೋ.
ನಾನು ಎಲ್ಲಿಗೆ ಹೋಗುತ್ತೇನೆ. ಎಸ್ ಅಂದರೆ WH ಕ್ವಶನ್ ಅಂತಂದ್ರೆ ಏನು, ವಾಟ್, ವೇರ್, ಹೂ, ಹೂಮ್, ಹೌ ಇವುಗಳಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಕ್ವಶನ್ಸ್ಗಳಿಗೆ WH ಕ್ವಶನ್ ಅಂತಂದು ಕರಿತೀವಿ. ಇದನ್ನು ನಾನು ನಿಮಗೆ ಇಂಟ್ರೋಗೇಟಿವ್ ಸೆಂಟೆನ್ಸ್ ಹೇಳಬೇಕಾದ್ರೆ ಕಲಿಸಿದ್ದೀನಿ. ಎಸ್ ಆರ್ ನೋ? ನೀವು ಸೆಂಟೆನ್ಸ್ ಲೆಸನ್ನ ನೀವು ನೋಡಿಲ್ಲ ಅಂತಂತಂದರೆ ನೀವು ಪ್ರಾಬಬಲಿ ಅದು ಸೆಕೆಂಡ್ ಲೆಸನಲ್ಲಿನೇ ಸೆಂಟೆನ್ಸ್ಗಳ ಬಗ್ಗೆ ನಾನು ಕಲಿಸಿದ್ದೀನಿ. ಫಸ್ಟ್ ಲೆಸನ್ ಅಥವಾ ಸೆಕೆಂಡ್ ಲೆಸನ್ ನಾನು ಆ ಒಂದು ವಿಷಯಗಳ ಬಗ್ಗೆ ಹೇಳಿದ್ದೀನಿ. ಬೇಕಂತಂದರೆ ನೀವು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಆ ಒಂದು ವಿಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಯಾವುದೇ ಒಂದು ವಾಕ್ಯವನ್ನು ರಚನೆ ಮಾಡಿದರೆ ನಾವೇನು ಮಾಡಬೇಕು, ಅದನ್ನು 5 ರೂಪಗಳಲ್ಲಿ ಮಾಡಬೇಕು, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೇನು, ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಸಿಟಿವ್, ಆ್ಯಂಡ್ ದೆನ್ ಸೆಕೆಂಡ್ ಒನ್ ನೆಗೆಟಿವ್, ಆ್ಯಂಡ್ ದೆನ್ ಥರ್ಡ್ ಒನ್ ಪಾಸಿಟಿವ್ ಕ್ವಶನ್ ಆಗಿ ಕನ್ವರ್ಟ್ ಮಾಡಿರಿ, ಆ್ಯಂಡ್ ದೆನ್ ನೆಗೆಟಿವ್ ಕ್ವಶನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ದೆನ್ WH ಕ್ವಶನ್. ಈ ರೀತಿ 5 ವಾಕ್ಯಗಳನ್ನಾಗಿ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ನೋಡಿ, ನಾವು ಇಂಗ್ಲೀಷನ್ನು ಮಾತನಾಡುವಾಗ ನಾವು ಪಾಸಿಟಿವ್ ಸೆಂಟೆನ್ಸನ್ನು ಮಾತಾಡ್ಬೋದು, ನೆಗೆಟಿವ್ ಸೆಂಟೆನ್ಸನ್ನು ಮಾತಾಡ್ಬೋದು, ಪಾಸಿಟಿವ್ ಕ್ವಶನ್ನು ಮಾಡ್ಬೋದು, ನೆಗೆಟಿವ್ ಕ್ವಶನ್ ಮಾಡ್ಬೋದು, WH ಕ್ವಶನ್ ಮಾಡ್ಬೋದು. ಸಿನಾರಿಯೋ ಏನಿರುತ್ತೆ, ಈ 5 ಸಂದರ್ಭಗಳಲ್ಲಿ ನಾವು ವಾಕ್ಯಗಳನ್ನು ನಾವು ಮಾಡಬೇಕಾಗತ್ತೆ. ಆದ್ದರಿಂದ 5 ಸಂದರ್ಭಗಳ ವಾಕ್ಯಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ಪ್ರಾಕ್ಟಿಕಲಾಗಿ ನೀವು ಇಂಗ್ಲೀಷನ್ನ ಮಾತನಾಡ್ತಾ ಇರಬೇಕಾದ್ರೆ ನೀವು ಯಾವುದೇ ತೊಂದರೆ ಇಲ್ಲದೆ ಸೆಂಟೆನ್ಸ್ ಫ್ರೇಮ್ ಮಾಡಿ ನೀವು ಈಸಿಯಾಗಿ ಮಾತನಾಡ್ಬೋದು. ಓಕೆ ಫ್ರೆಂಡ್ಸ್, ಹಾಗಾದರೆ ಈಗ ಇವನ್ನ ಪ್ರಾಕ್ಟೀಸ್ ಮಾಡೋ ಒಂದ್ಸತಿ ನನ್ನ ಜೊತೆ ಹೇಳಿ. ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆ. ಹೇಳ್ತಾ ಇದ್ದೀರಾ ತಾನೇ ಅಲ್ಲಿ? ಓಕೆ. ಐ ಡೋಂಟ್ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗೋದಿಲ್ಲ. ಎಸ್. ನೆಕ್ಸ್ಟ್, ಡು ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆಯೇ? ಡೋಂಟ್ ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗೋದಿಲ್ಲವೇ? ವೈ ಡು ಐ ಗೋ. ನಾನು ಎಲ್ಲಿಗೆ ಹೋಗುತ್ತೇನೆ. ಓಕೆ ಫ್ರೆಂಡ್ಸ್, ಸೊ ಕ್ಲಿಯರ್ ಆಯ್ತಲ್ಲ? ಇದು ಈಗ ಫಸ್ಟ್ ಪರ್ಸನಲ್ಲಿ ನಾವು ಮಾಡಿದಂತಹ ವಾಕ್ಯಗಳು. ಸೊ ಈಗ ಹಾಗಾದರೆ ಸೆಕೆಂಡ್ ಪರ್ಸನಲ್ಲಿ ಯಾವ ರೀತಿ ಆಗುತ್ತೆ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ಸೆಕೆಂಡ್ ಪರ್ಸನಲ್ಲಿ ನೋಡಿ, ಯು ಗೋ ಟು ಸ್ಕೂಲ್ ಅಂದ್ರೆ ಏನು, ನೀವು ಶಾಲೆಗೆ ಹೋಗುತ್ತೀರಿ. ಓಕೆ, ಇದು ಪಾಸಿಟಿವ್ ಸೆಂಟೆನ್ಸ್. ಎಸ್, ಇಲ್ಲಿ ಯು ಅಂತಂದರೆ ಸಬ್ಜೆಕ್ಟ್, ಗೋ ಅಂತಂದರೆ V1, ಟು ಸ್ಕೂಲ್ ಅಂತಂದರೆ ಆಬ್ಜೆಕ್ಟ್. ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತೀರಿ. ಈಗ ಇದನ್ನು ನೀವು ನೆಗೆಟಿವ್ ಮಾಡಬೇಕಾದಾಗ ಸೊ ನಾವು ಏನು ಯೂಸ್ ಮಾಡಬೇಕಾಗತ್ತೆ, ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಯಾವ ಹೆಲ್ಪಿಂಗ್ ವರ್ಬು? ಡೂ ತೊಗೋಬೇಕು. ಯಾಕಂತಂದರೆ ಯು ಇದ್ದಾಗ ಏನು ಯೂಸ್ ಮಾಡ್ಬೇಕಂತಂದಿದೆ, ಡೂ ಯೂಸ್ ಮಾಡ್ಬೇಕಂತ. ಅದರಿಂದ ಡೂನ ನೀವು ತೊಗೋಬೇಕು. ಸೊ ಯು ಡು ನಾಟ್ ಗೋ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗೋದಿಲ್ಲ. ಇದನ್ನೇ ನೀವು ಕ್ವಶನ್ ಮಾಡಬೇಕಾದಾಗ ಡು ಯು ಗೋ ಟು ಸ್ಕೂಲ್ ಅಂದರೆ ಡೂನ ಫಸ್ಟಿಗೆ ತೆಗೆದುಕೊಂಡ್ಬರ್ಬೇಕು. ಡು ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತೀರಾ. ಆ್ಯಂಡ್ ದೆನ್ ನೆಗೆಟಿವ್ ಕ್ವಶನ್, ಡೋಂಟ್ ಯು ಗೋ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗೋದಿಲ್ಲವೇ? ಈಗ WH ಕ್ವಶನ್ ಏನು ಬರುತ್ತೆ, ವೇರ್ ಡು ಯು ಗೋ ಅಂದರೆ ನೀವು ಎಲ್ಲಿಗೆ ಹೋಗುತ್ತೀರಿ. ಎಸ್. ಸೊ ಈ ರೀತಿ ನೀವಲ್ಲಿ ವಾಕ್ಯಗಳನ್ನು ಬರೆದುಕೊಂಡು ನೀವಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಾ ತಾನೇ? ಎಸ್ ಫ್ರೆಂಡ್ಸ್, ಈಗ ನೀವು ದೇ ಅಂತಂತ ತೆಗೆದುಕೊಂಡ್ರೆ ದೇ ಗೋ ಟು ಸ್ಕೂಲ್ ಅಂದರೆ ಅವರು ಶಾಲೆಗೆ ಹೋಗುತ್ತಾರೆ. ಇದೇನಿದು ಪಾಸಿಟಿವ್ ಸೆಂಟೆನ್ಸ್. ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ಈಗ ಅದನ್ನೇ ನೀವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕಂದ್ರೆ ದೇ ಡೋಂಟ್ ಗೋ ಟು ಸ್ಕೂಲ್ ಅಂದರೆ ಅವರು ಶಾಲೆಗೆ ಹೋಗೋದಿಲ್ಲ. ಅಲ್ಲಿ ನಾವು ಡೂ ಅನ್ನೋ ಹೆಲ್ಪಿಂಗ್ ವರ್ಬನ್ನು ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾಗತ್ತೆ. ಓಕೆ, ಅವರು ಶಾಲೆಗೆ ಹೋಗೋದಿಲ್ಲ ಅಂತಲಿಕ್ಕೆ ದೇ ಡೋಂಟ್ ಗೋ ಟು ಸ್ಕೂಲ್. ಈಗ ಅದನ್ನೇ ಕ್ವಶನ್ ಮಾಡಬೇಕಾದಾಗ ಡೂ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆಯೇ? ನೆಗೆಟಿವ್ ಕ್ವಶನ್, ಡೋಂಟ್ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗೋದಿಲ್ಲ. ದೆನ್ ವೇರ್ ಡೂ ದೇ ಗೋ, ಅವರು ಎಲ್ಲಿಗೆ ಹೋಗುತ್ತಾರೆ? ಎಸ್. ಅದೇ ರೀತಿ ನೋಡಿ, ವಿ ಗೋ ಟು ಸ್ಕೂಲ್ ಅಂದ್ರೇನು, ನಾವು ಶಾಲೆಗೆ ಹೋಗುತ್ತೇವೆ. ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗೋದಿಲ್ಲ. ವಿ ಡೋಂಟ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆಯೇ? ಡು ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗೋದಿಲ್ಲವೇ? ಡೋಂಟ್ ವಿ ಗೋ ಟು ಸ್ಕೂಲ್, ಹಾಗಾದರೆ ನಾವು ಎಲ್ಲಿಗೆ ಹೋಗುತ್ತೇವೆ? ವೇರ್ ಡು ವಿ ಗೋ. ಓಕೆ, ಈ ರೀತಿ ದೇ ಮತ್ತು ವಿಗಳಲ್ಲಿ ನೀವು ಸೆಂಟೆನ್ಸ್ಗಳ ರಚನೆಯನ್ನು ಮಾಡ್ಬೋದು. ವೆಲ್, ಹಾಗಾದರೆ ಈಗ ನಮಗೆ ಐ, ಯು, ವಿ ಮತ್ತು ದೇಗಳಲ್ಲಿ ಸೆಂಟೆನ್ಸ್ ರಚನೆಗಳ ಬಗ್ಗೆ ನಮಗೆ ಗೊತ್ತಾಯಿತು. ಹಾಗಾದರೆ ಈಗ ನಾವು ಹಿ ಸೀಟಲ್ಲಿ ಯಾವ ರೀತಿಯಾಗಿ ವಾಕ್ಯಗಳನ್ನ ಮಾಡೋಣ ಈಗ ನಾವು ನೋಡೋಣ. ಅಲ್ಲಿ ಒಂಚೂರು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಇಲ್ಲೇ ನೀವು ಹೆಚ್ಚೀಗ ಫೋಕಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, ಈಗ ಹಾಗಾದರೆ ಥರ್ಡ್ ಪರ್ಸನಲ್ಲಿ ನೋಡಿ, ಹಿ ಸೀಟ್ ಏನು ಬರುತ್ತೆ ಅದರಲ್ಲಿ ಈಗ ಫಸ್ಟ್ ನಾನು ಹಿ ತೆಗೆದುಕೊಂಡಿದ್ದೀನಿ. ಹಿ ಗೋಸ್ ಟು ಸ್ಕೂಲ್ ಅಂದ್ರೇನು, ಅವನು ಶಾಲೆಗೆ ಹೋಗುತ್ತಾನೆ. ಈಗ ನಿಮ್ಗೆ ಇಲ್ಲೊಂದು ಚಿಕ್ಕ ಡೌಟ್ ಬರುತ್ತೆ, ಸರ್ ನೀವು ನಾನು ಶಾಲೆಗೆ ಹೋಗುತ್ತೇನೆ ಅಂತಲಿಕ್ಕೆ ಐ ಗೋ ಟು ಸ್ಕೂಲ್ ಅಂತಂದ್ರಿ, ನೀವು ಶಾಲೆಗೆ ಹೋಗುತ್ತೀರಿ ಅಂತಲಿಕ್ಕೆ ಯು ಗೋ ಟು ಸ್ಕೂಲ್ ಅಂತಂದ್ರಿ, ಅವರು ಶಾಲೆಗೆ ಹೋಗುತ್ತಾರೆ ಅಂತಲಿಕ್ಕೆ ದೇ ಗೋ ಟು ಸ್ಕೂಲ್ ಅಂತಂದ್ರಿ, ನಾವು ಶಾಲೆಗೆ ಹೋಗುತ್ತೇವೆ ಅಂತಲಿಕ್ಕೆ ವಿ ಗೋ ಟು ಸ್ಕೂಲ್ ಅಂತಂದ್ರಿ. ಆದರೆ ಅವನು ಶಾಲೆಗೆ ಹೋಗುತ್ತಾನೆ ಅಂತಲಿಕ್ಕೆ ಇಲ್ಲಿ ಯಾಕೆ ನಾವು ಹಿ ಗೋಸ್ ಟು ಸ್ಕೂಲ್ ಅಂತನ್ಬೇಕು? ಇಲ್ಲಿ ಗೋ ಇದ್ದಿದ್ದು ಗೋಸ್ ಯಾಕಾಯಿತು? ಸೊ ದಿಸ್ ಈಸ್ ದ ಮೇನ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಎಸ್, ನೆನಪಲ್ಲಿ ಇಟ್ಕೊಳ್ಳಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲಿ ನಾವು ವಾಕ್ಯಗಳ ರಚನೆ ಮಾಡಬೇಕಾದಾಗ ಒಂದು ರೂಲ್ ಬರುತ್ತೆ. ಅದೇನಂತಂದರೆ, ನೀವು ಹಿ ಸೀಟನ್ನ ಬಳಸಿಕೊಂಡು ಸೆಂಟೆನ್ಸ್ ಮಾಡ್ತಾ ಇದ್ದೀರಿ ಅಂತಂತಂದರೆ ಸೊ ಅಲ್ಲಿ ಕ್ರಿಯಾಪದಕ್ಕೆ ಎಸ್ ಆರ್ ಎಸ್ ಅನ್ನು ಹಚ್ಚಬೇಕು. ಇದು ಮುಖ್ಯವಾದಂಥ ರೂಲ್. ಸರಿ, ಈಗ ಎಲ್ಲಿ ಎಸ್ ಹಚ್ಚಬೇಕು, ಎಲ್ಲಿ ಎಸ್ ಹಚ್ಚಬೇಕು? ಓಕೆ, ಕ್ರಿಯಾಪದದ
ಅಕ್ಷರಗಳು. ಯಾವ ಅಕ್ಷರಗಳು? ಕ್ರಿಯಾಪದದ ಕೊನೆಯ ಅಕ್ಷರ ಸ್ವರ ಆಗಿದ್ರೆ. ಸ್ವರ ಅಂತಂತಂದ್ರೇನು? ಓವೆಲ್ಸ್. ಅಂದರೆ ಎ, ಇ, ಐ, ಓ, ಯು ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಬಂದಿದ್ರೆ ಅಲ್ಲಿ ನಾವು ಏನು ಆ್ಯಡ್ ಮಾಡಬೇಕು? ಎಸ್ ಆ್ಯಡ್ ಮಾಡಬೇಕು. ಆ್ಯಂಡ್ ದೆನ್ ಕಾನ್ಸನೆಂಟ್ ಅಂತಂದ್ರೇನು? ವ್ಯಂಜನಗಳು. ಅಂದರೆ ಎ, ಇ, ಐ, ಓ, ಯು ಅಕ್ಷರಗಳನ್ನ ಬಿಟ್ಟು ಬೇರೆ ಅಕ್ಷರಗಳು ಬಂದಾಗ ಏನು ಹಚ್ಚಬೇಕು? ನಾವಲ್ಲಿ ಎಸ್ ಹಚ್ಚಬೇಕು. ಇದೊಂದು ಚಿಕ್ಕ ರೂಲನ್ನು ನೀವು ನೆನಪು ಇಟ್ಕೋಬೇಕು ಫ್ರೆಂಡ್ಸ್. ಅಂದರೆ ಪರ್ಟಿಕ್ಯುಲರ್ಲಿ ಕಾನ್ಸನೆಂಟ್ನಿಂದ ಎಂಡ್ ಆದಾಗ ಎಸ್ ಹಚ್ಚಬೇಕು, ಓವೆಲ್ಸ್ನಿಂದ ಎಂಡ್ ಆದಾಗ ಇ ಎಸ್ ಹಚ್ಚಬೇಕು. ಇನ್ನೂ ಇದರಲ್ಲಿ ಕೆಲವು ಮುಖ್ಯವಾದಂತಹ ಇನ್ನೂ ಕೆಲವು ರೂಲ್ಸ್ಗಳಿದ್ದಾವೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಈಗ ಇಲ್ಲಿ ಏನು ಮಾಡಬೇಕು ನೀವು? ಹಾಗಾದರೆ ಇಲ್ಲಿ ಗೋ ಇದ್ದಿದ್ದು ಗೋಸ್ ಯಾಕೆ ಆಯ್ತಿದ್ದು? ಕೊನೆಯ ಅಕ್ಷರ ಓ ಇರೋದ್ರಿಂದ ಏನಾಯ್ತದು? ಗೋಸ್ ಆಯಿತು. ಅರ್ಥ ಆಯ್ತಾ? ಸೊ ನಾವಲ್ಲಿ ಹೀ ಗೋ ಟು ಸ್ಕೂಲ್ ಅನ್ಬಾರ್ದು. ಏನನ್ಬೇಕು ನಾವು? ಹೀ ಗೋಸ್ ಟು ಸ್ಕೂಲ್ ಅಂತಂದು ಅನ್ಬೇಕು. ಸುಮಾರು ಜನ ಇದರಲ್ಲೇ ಮಿಸ್ಟೇಕ್ ಮಾಡ್ತಾ ಇರ್ತಾರೆ. ಐ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್, ವಿ ಗೋ ಟು ಸ್ಕೂಲ್, ದೇ ಗೋ ಟು ಸ್ಕೂಲ್ ಅಂತಂದು ಏನು ಹೇಳ್ತಾರೋ ಹಾಗೆ ಅವನು ಶಾಲೆಗೆ ಹೋಗುತ್ತಾನೆ ಅಂತ ಅನ್ಲಿಕ್ಕೆ ಹೀ ಗೋಸ್ ಟು ಸ್ಕೂಲ್ ಅಂತ ಅಂದ್ಬಿಡ್ತಾರೆ. ಅದು ತಪ್ಪಾಗುತ್ತೆ. ಎಸ್, ಸೊ ನಾವು ಏನು ಹೇಳಬೇಕದನ್ನ? ಹೀ ಗೋಸ್ ಟು ಸ್ಕೂಲ್ ಅಂತಂದು ಹೇಳಬೇಕು. ನೆಕ್ಸ್ಟ್ ಈಗ ನೆಗೆಟಿವ್ ಸೆಂಟೆನ್ಸ್ನ ಅವನು ಶಾಲೆಗೆ ಹೋಗೋದಿಲ್ಲ ಅಂತನ್ಲಿಕ್ಕೆ ನಾವೇನು ಮಾಡಬೇಕೀಗ? ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮತ್ತು ಕ್ವಶನ್ಸ್ಗಳು ಮಾಡಬೇಕಾದಾಗ ಆ ಯು ಇದೇಗೆ ನೀವು ಡೂನ ಏನು ಯೂಸ್ ಮಾಡಿದರೆ ಹಾಗೆ ಇಲ್ಲಿ ಡಸ್ ಯೂಸ್ ಮಾಡಬೇಕು. ಸೊ ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗೋದಿಲ್ಲ. ಸರ್ ಈಗ ತಾನೇ ನೀವು ಎಸ್ ಸಿ ಎಸ್ ಹಚ್ಬೇಕಂದ್ರಿ, ಬಟ್ ಇಲ್ಲಿ ಎಸ್ ಸಿ ಎಸ್ ಇಲ್ಲಲ್ಲ ಅಂತ ನೀವು ಕೇಳ್ತೀರಾ. ಕೇಳಿಸ್ಕೊಳ್ಳಿ, ಈ ಒಂದು ನಿಯಮ ಇರೋದು ಪಾಸಿಟಿವ್ ಸೆಂಟೆನ್ಸ್ಗೆ ಮಾತ್ರ. ಆದರೆ ನೀವು ಯಾವಾಗ ಡಸ್ ಅನ್ನು ಯೂಸ್ ಮಾಡ್ತೀರಿ, ಡೂ ಮುಂದೆ ಆಲ್ರೆಡಿ ಇ ಎಸ್ ಹಚ್ಚಿರೋದ್ರಿಂದ ಇಲ್ಲಿ ಎಸ್ ಅಥವಾ ಇ ಎಸ್ ಅನ್ನು ನಾವು ಹಚ್ಚಬಾರ್ದು. ಹಿ ಡಸ್ ನಾಟ್ ಗೋ ಟು ಸ್ಕೂಲ್ ಅನ್ಬೇಕು ಹೊರತು ಹಿ ಡಸ್ ನಾಟ್ ಗೋಸ್ ಟು ಸ್ಕೂಲ್ ಅಂತ ಅನ್ಬಾರ್ದು. ಕ್ಲಿಯರ್? ಸೊ ಹಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕು ಅಂತಂತಂದು ಇಟ್ಕೊಳ್ಳಿ. ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ನಾವು ಏನು ಯೂಸ್ ಮಾಡಬೇಕಾಗತ್ತೆ? ಹೆಲ್ಪಿಂಗ್ ವರ್ಕ್ ಫಸ್ಟಿಗೆ ಬರಬೇಕಾಗತ್ತೆ. ಸೊ ಅಂದರೆ ಡಸ್ ಹಿ ಗೋ ಟು ಸ್ಕೂಲ್? ಎಸ್, ಅವನು ಶಾಲೆಗೆ ಹೋಗುತ್ತಾನೆಯೇ? ಓಕೆ, ಪಾಸಿಟಿವ್ ಕ್ವಶನ್ ಇದು. ಓಕೆ, ಈಗ ಇದನ್ನೇ ನೀವು ನೆಗೆಟಿವ್ ಕ್ವಶನ್ ಮಾಡಬೇಕು ಅಂತಂದು ಇಟ್ಕೊಳ್ಳಿ. ಸೊ ಡಸ್ ಮುಂದೆ ನಾಟ್ ಅಂದರೆ ಡಸಂಟ್. ಓಕೆ, ಡಸಂಟ್ ಹೀ ಗೋ ಟು ಸ್ಕೂಲ್ ಅಂದರೆ ಏನು? ಅವನು ಶಾಲೆಗೆ ಹೋಗುವುದಿಲ್ಲವೇ? ಎಸ್, ಆ್ಯಂಡ್ ದೆನ್ ಡಬ್ಲ್ಯೂ ಎಚ್ ಕ್ವಶನ್ ಏನು ಬರುತ್ತೆ? ವೇರ್ ಡಸ್ ಹೀ ಗೋ? ವೇರ್ ಡಸ್ ಹೀ ಗೋ ಅಂತಂತಂದ್ರೇನು? ಅವನು ಎಲ್ಲಿಗೆ ಹೋಗುತ್ತಾನೆ? ಓಕೆ ಫ್ರೆಂಡ್ಸ್, ಸೊ ಈ ರೀತಿ ಏನಾಗುತ್ತೆ ಇಲ್ಲಿ ವಾಕ್ಯಗಳ ರಚನೆ ಆಗುತ್ತೆ. ಸರಿ, ಹಾಗಾದ್ರೆ ನನ್ನ ಜೊತೆ ಒಂದು ಸತಿ ಹೇಳಿ. ಹೀ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಹೀ ಡಸಂಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲ. ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆಯೇ? ಡಸಂಟ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ಲವೇ? ದೆನ್ ವೇರ್ ಡಸ್ ಹಿ ಗೋ, ಅವನು ಎಲ್ಲಿಗೆ ಹೋಗುತ್ತಾನೆ? ಅದೇ ರೀತಿ ಈಗ ಸಿ ಎಲ್ ಮಾಡ್ಬೋದು, ನಾವು ಮಾಡ್ಬೋದು. ಅವಳು ಶಾಲೆಗೆ ಹೋಗುತ್ತಾಳೆ, ಸಿ ಗೋಸ್ ಟು ಸ್ಕೂಲ್. ಎಸ್, ಅವಳು ಶಾಲೆಗೆ ಹೋಗೋದಿಲ್ಲ, ಸಿ ಡಸಂಟ್ ಗೋ ಟು ಸ್ಕೂಲ್. ಅವಳು ಶಾಲೆಗೆ ಹೋಗುತ್ತಾಳೆಯೇ? ಡಸ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗೋದಿಲ್ಲವೇ? ಡಸಂಟ್ ಸಿ ಗೋ ಟು ಸ್ಕೂಲ್. ಹಾಗಾದರೆ ಅವಳು ಎಲ್ಲಿಗೆ ಹೋಗುತ್ತಾಳೆ? ವೇರ್ ಡಸ್ ಸಿ ಗೋ. ಆ್ಯಂಡ್ ದೆನ್ ಇಟ್ ಗೋಸ್ ಟು ಸ್ಕೂಲ್ ಅಂದರೆ ಅದು ಶಾಲೆಗೆ ಹೋಗುತ್ತದೆ. ಇದು ಎಕ್ಸಾಂಪಲ್ ಅಷ್ಟೇ, ಯಾವುದೇ ಪ್ರಾಣಿ ಅಥವಾ ಯಾವುದೇ ವಸ್ತು ಶಾಲೆಗೆ ಹೋಗೋದಿಲ್ಲ. ಬಟ್ ಪ್ರಾಕ್ಟೀಸ್ ಪರ್ಪೋಸ್ ನಾವು ಮಾಡ್ಬೋದು. ಸೊ ಅದು ಶಾಲೆಗೆ ಹೋಗುತ್ತದೆ, ಇಟ್ ಗೋಸ್ ಟು ಸ್ಕೂಲ್. ಅದು ಶಾಲೆಗೆ ಹೋಗೋದಿಲ್ಲ, ಇಟ್ ಡಸಂಟ್ ಗೋ ಟು ಸ್ಕೂಲ್. ಡಸ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತದೆಯೇ? ಡಸಂಟ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗೋದಿಲ್ಲ. ದೆನ್ ವೇರ್ ಡಸ್ ಇಟ್ ಗೋ, ಅದು ಎಲ್ಲಿಗೆ ಹೋಗುತ್ತದೆ? ಓಕೆ, ಈ ರೀತಿ ನೀವು ವಾಕ್ಯಗಳ ರಚನೆಯನ್ನು ಏನು ಮಾಡಬೇಕಿಲ್ಲಿ ಮಾಡಬೇಕು. ಸೊ ಇದನ್ನು ಕ್ಲಿಯರಾಗಿ ನೋಟ್ಸ್ ಮಾಡಿಕೊಂಡು ನೀವು, ನಾನಿಲ್ಲಿ ಕೆಲವೊಂದಿಷ್ಟು ಹೋಮ್ವರ್ಕನ್ನು ಕೊಡ್ತೀನಿ. ಹೋಮ್ವರ್ಕ್ ಸೆಂಟೆನ್ಸ್ಗಳಂತಂದರೆ ನೋಡಿರಿ, ಇಲ್ಲಿ ನಾನು ಫನ್ ವರ್ಕ್ ಕೊಡ್ತೀನಿ ನಿಮಗೆ. ಫನ್ ವರ್ಕ್ ಏನು ಗೊತ್ತಾ? ಸೊ ಇಲ್ಲಿ ನಿಮಗೆ 2 ಸೆಂಟೆನ್ಸ್ ಕೊಡ್ತೀನಿ ನಾನು. ಏನು? ಐ ರೈಟ್ ಇಂಗ್ಲೀಷ್ ಅಂದ್ರೇನು? ನಾನು ಇಂಗ್ಲೀಷನ್ನು ಬರೆಯುತ್ತೇನೆ. 2ನೇ ಸೆಂಟೆನ್ಸ್ ಐ ಸ್ಪೀಕ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷನ್ನು ಮಾತನಾಡುತ್ತೇನೆ. ಈಗ ಹೇಗೆ ನಾನು ಐ ಗೋ ಟು ಸ್ಕೂಲ್ ಅಂತ ಅನ್ನೋದನ್ನು ನಿಮಗೆ ಐ, ಯು, ವಿ, ದೇ, ಹಿ, ಸಿ, ಇಟ್ಗಳಲ್ಲಿ ಎಲ್ಲ ಸೆಂಟೆನ್ಸ್ಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ನು. ಅದೇ ರೀತಿ ನೀವು ಈ 2 ಸೆಂಟೆನ್ಸ್ಗಳನ್ನು ನೀವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್ ಆ್ಯಂಡ್ ಡಬ್ಲ್ಯೂ ಎಚ್ ಕ್ವಶನ್ಗಳಲ್ಲಿ ನೀವು ಕನ್ವರ್ಟ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಲ್ವಾ? ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸಿನ ಸೆಂಟೆನ್ಸ್ ಫಾರ್ಮೇಷನ್ನ ಮಾತ್ರ ಕಲಿಸಿದ್ದೀನಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಆ್ಯಕ್ಚುಲಿ ಯಾವ ರೀತಿಯಾಗಿ
ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಯೂಸ್ ಮಾಡ್ಕೋಬೇಕು, ಪ್ರಾಕ್ಟಿಕಲಾಗಿ ಹೇಗೆ ಯೂಸ್ ಆಗುತ್ತೆ ಮತ್ತು ಅದನ್ನು ಟ್ರಾನ್ಸ್ಲೇಷನ್ಸ್ಗಳ ಮುಖಾಂತರ ಯಾವ ರೀತಿ ನಾವು ಇನ್ನೂ ಚೆನ್ನಾಗಿ ಕಲಿಬೋದು ಅಂತ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ಟೆನ್ಸಸ್ಗಳ ಲೆಸನ್, ಅದರಲ್ಲೂ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನ ಲೆಸನ್ ನಿಮಗೆ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ ಕೇಸ್ ನಿಮ್ಗೆ ಏನಾದರೂ ಅರ್ಥ ಆಗದಿದ್ದರೆ ಆ ಕ್ವಶನ್ನೂ ಸಹ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಹಾಕ್ಬೋದು. ಪ್ರಾಬಬ್ಲಿ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಎಲ್ಲರಿಗೂ ಯಾರಿಗೆ ಇಂಗ್ಲೀಷನ್ನ ಕಲಿಬೇಕಂತಂದಿರ್ತಾರೋ ಅಂಥವ್ರಿಗೆ ಮಾತ್ರ ಈ ವಿಡಿಯೋನ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ವಿಡಿಯೋ. I am Manjunath Aiji signing off from today's lesson. Let's meet you in the next video. Till then, bye. See you. Thank you very much and God bless you all.